ವೀಕ್ಷಕರೇ, ಯೂಟ್ಯೂಬ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಕಾಪಿ ರೈಟ್ ಸ್ಟ್ರೈಕ್ ಅಂತ ಕರಿತೀವಿ. ಈ ಕಾಪಿ ರೈಟ್ ಸ್ಟ್ರೈಕ್ ಕೆಲವು ವಿಡಿಯೋಗಳಿಗೆ ಬರೋದುಂಟು. ಆದರೆ ಇತ್ತೀಚಿನ ವಿಡಿಯೋ ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಕಾಪಿ ರೈಟ್ ಸ್ಟ್ರೈಕ್ ಅಂತ ಹೇಳಿದ್ರೆ ಕಾಪಿ ರೈಟ್ಸ್ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಮೊದಲೇ ಚೆಕ್ ಮಾಡಿ ತಿಳಿಸ್ಕೊಡುತ್ತೆ ಯೂಟ್ಯೂಬ್. ಜೊತೆಗೆ ಒಂದು ಮೆಸೇಜ್ ಅನ್ನು ಕೂಡ ಹಾಕಿರತ್ತೆ. ಇದು ಈ ಹೊತ್ತಿಗೆ ಕಾಪಿ ರೈಟ್ ಏನು ಇಲ್ಲ, ಆದ್ರೆ ಮುಂದೆ ಈ ಕಂಟೆಂಟ್ ಅನ್ನ ನೀವೇನ್ ಬಳಸ್ಕೊಂಡಿದ್ದೀರೋ ಇದ್ರ ಬಗ್ಗೆ ಸ್ಟ್ರೈಕ್ ಬರ್ಬೋದು, ಕಾಪಿ ರೈಟ್ ಸ್ಟ್ರೈಕ್ ಬರ್ಬೋದು, ಬರ್ದೇನೋ ಇರ್ಬೋದು. ಆ ನಂತರದಲ್ಲಿ ಅದು ಯಾವುದೇ ಕಾಪಿ ರೈಟ್ಸ್ ಸದ್ಯಕ್ಕಿಲ್ಲ ಎಂಬುದಾಗಿ ಗ್ರೀನ್ ಟಿಕ್ ಅನ್ನ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ ಅವಕಾಶವನ್ನ ಕೊಡುತ್ತೆ. ಕಾಪಿ ರೈಟ್ಸ್ ಇದೆ ಅಂತ ತೋರಿಸಿದ್ರು ಕೂಡ ನೀವು ಅಪ್ಲೋಡ್ ಮಾಡಿದ್ರೆ ಅದು ನಿಮ್ಮ ಚಾನಲ್ಗೆ ಸಮಸ್ಯೆ ಆಗ್ಬೋದು. ಆದಿಸಿಂದಾಗಿ ವಿಡಿಯೋನ ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಈ ಕಾಪಿ ರೈಟ್ಸ್ ಏನಿದೆ ಅದನ್ನ ನೋಡ್ಕೊಂಡು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಜೊತೆಗೆ ಕಾಪಿ ರೈಟ್ಸ್ ಏನಾದ್ರು ಬಂದ್ರೆ ಯೂಟ್ಯೂಬ್ ಹೇಗೆ ಮೆಸೇಜ್ ಅನ್ನ ಕೊಡುತ್ತೆ, ಜೊತೆಗೆ ಯಾವ ತರದ ಒಂದು ಕಂಟೆಂಟ್ ಅನ್ನ ಬಳಸ್ಕೊಂಡ್ರೆ ಕಾಪಿ ರೈಟ್ ಸ್ಟ್ರೈಕ್ ಗಳು ಬರ್ತವೆ, ಆ ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ಹೇಳಕ್ ಹೋಗ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ನಾನು ಯೂಟ್ಯೂಬ್ ರಿಲೇಟೆಡ್ ಕಂಪ್ಲೀಟ್ ವಿಡಿಯೋಗಳನ್ನ ಈ ಚಾನಲ್ ನಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನ್ ಮಾಡಿದಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮಗ್ ಬಂದ್ ತಲುಪ್ತವೆ. ಹಾಗಾದ್ರೆ ಬನ್ನಿ ಯೂಟ್ಯೂಬ್ ಮೆಸೇಜ್ ಅನ್ನ ಹೇಗ್ ಕೊಡುತ್ತೆ, ಕಾಪಿ ರೈಟ್ಸ್ ಬಗ್ಗೆ ಯಾವ ಯಾವ ವಿಚಾರಗಳನ್ನ ಹಂಚ್ಕೊಳ್ಳುತ್ತೆ ಅಂತಕ್ಕಂಥದನ್ನ ನೋಡೋಣ. ನಾನು ನನಗ್ ಬಂದಿದ್ದಂತ ಒಂದು ಮೇಲ್ ಅನ್ನ ತೆಗೆದುಕೊಂಡು ಈಗ ಈ ವಿಚಾರವನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ನೋಡಿ, ಇಲ್ಲಿ ಹೇಳಿದ್ದಾರೆ, ಹಾಯ್ ಡಾಕ್ಟರ್ ಜ್ಞಾನದೀವಿಗೆ, ನಿಮ್ಮ ವಿಡಿಯೋ ಡಾಕ್ಟರ್ ಜ್ಞಾನದೀವಿಗೆ ಇಸ್ ಲೈವ್. ನಾನು ಲೈವ್ ಮಾಡಿದಂತ ಸಂದರ್ಭದಲ್ಲಿ ಬಂದಂತ ಕಾಪಿ ರೈಟ್ಸ್ ಮೆಸೇಜ್ ನಲ್ಲಿ ಕೃತಿ ಸ್ವಾಮ್ಯಕ್ಕೊಳಪಟ್ಟು ಕಂಟೆಂಟ್ ಅನ್ನು ಪತ್ತೆ ಹಚ್ಚಲಾಗಿದೆ. ಇದು ನಿಮ್ಮ ವಿಡಿಯೋದ ಗೋಚರತೆಯ ಮೇಲೆ ಪ್ರಭಾವ ಬೀರುವುದಿಲ್ಲ, ಆದರೆ ನೀವು ಅದನ್ನು ಈಗ ಮಾನಿಟೈಸ್ ಮಾಡಲು ಸಾಧ್ಯವಾಗುವುದಿಲ್ಲ. ಕೃತಿ ಸ್ವಾಮ್ಯ ಮಾಲೀಕರು ಈಗ ಅದನ್ನು ಮಾನಿಟೈಸ್ ಮಾಡುತ್ತಿದ್ದಾರೆ ಅಥವಾ ಅದರ ಕುರಿತು ವಿಶ್ಲೇಷಣೆಗಳನ್ನು ಸ್ವೀಕರಿಸುತ್ತಿದ್ದಾರೆ. ಇದು ಕೃತಿ ಸ್ವಾಮ್ಯಕ್ಕೆ ಸ್ಟ್ರೈಕ್ ಅಲ್ಲ ಮತ್ತು ನಿಮ್ಮ ಚಾನಲ್ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ. ಮತ್ತೆ ಮುಂದುವರೆದು ಬಳಸಲಾದ ಕಂಟೆಂಟ್ ಯಾವುದು ಅಂತಾನು ಕೂಡ ಅವ್ರು ಕೊಟ್ಬಿಡ್ತಾರೆ. ತೇರು ಪರುಸೆ ಅಂತಕ್ಕಂತ ಒಂದು ಲಿರಿಕ್ ಅನ್ನ ಬಳಸ್ಕೊಳ್ಳಲಾಗಿತ್ತು. ಇದರ ಕಂಟೆಂಟ್ ಮಾಲೀಕರು ಯಾರು ಅಂತ ಕೊಡ್ತಾರೆ, ಮುಸ್ರೇಕ್ ರೈಟ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥವ್ರು ಇದರ ಕಂಟೆಂಟ್ ಮಾಲೀಕರು. ಕಂಟೆಂಟ್ ಪ್ರಕಾರ ಅಂದ್ರೆ ಮೆಲೋಡಿ ಅಥವಾ ಲಿರಿಕ್ಸ್. ವಿಡಿಯೋ ಮೇಲಿನ ಪರಿಣಾಮ ಅಂತ ಹೇಳಿದ್ರೆ ಮಾನಿಟೈಸ್ ಮಾಡುತ್ತಿಲ್ಲ. ಮುಂದುವರೆದು ಹೇಳ್ತಾರೆ, ನೀವು ಏನು ಮಾಡಬಹುದು, ಕೃತಿ ಸ್ವಾಮ್ಯಕ್ಕೆ ಒಳಪಟ್ಟ ಕಂಟೆಂಟ್ ಅನ್ನು ಯೂಟ್ಯೂಬ್ ವಿಡಿಯೋ ಎಡಿಟರ್ ಬಳಸಿ ಟ್ರಿಮ್ ಮಾಡುವ, ಮ್ಯೂಟ್ ಮಾಡುವ ಅಥವಾ ಬದಲಿಸುವ ಮೂಲಕ ಸೆಗ್ಮೆಂಟ್ ಅನ್ನು ಎಡಿಟ್ ಮಾಡುವುದು. ಎರಡನೇದು, ನೀವು ಕಂಟೆಂಟ್ ನ ಹಕ್ಕುಗಳನ್ನು ಹೊಂದಿದ್ದರೆ ಕಂಟೆಂಟ್ ಮಾಲೀಕರಿಗೆ ವಿವಾದವನ್ನ ಸಲ್ಲಿಸುವುದು. ಮೂರನೇದು, ಕೃತಿ ಸ್ವಾಮ್ಯಕ್ಕೊಳಪಟ್ಟ ಕಂಟೆಂಟ್ ಅನ್ನು ನಿಮ್ಮದೇ ಟೋಲ್ಗಳನ್ನು ಬಳಸಿಕೊಂಡು ತೆಗೆದುಹಾಕಲು ಸಾಧ್ಯವಾದರೆ ವಿಡಿಯೋವನ್ನು ಮರು ಅಪ್ಲೋಡ್ ಮಾಡಿ. ನಿರ್ಬಂಧಗಳ ಕುರಿತು ನಿಮಗೆ ಯಾವುದೇ ತಕರಾರು ಇಲ್ಲದಿದ್ದರೆ ವಿಡಿಯೋನ ಇದ್ದ ಹಾಗೆ ಬಿಡುವ ಆಯ್ಕೆಯನ್ನೂ ಸಹ ನೀವು ಮಾಡಬಹುದು. ಎಲ್ಲಾ ಆಕ್ಷನ್ ಗಳನ್ನ ವೀಕ್ಷಿಸಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನ್ ಆಕ್ಷನ್ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದನ್ನು ಕೂಡ ಇದು ತೋರಿಸುತ್ತೆ. ಇದು ಈಗ ವಿಡಿಯೋ ಕಾಪಿರೈಟ್ ಡೀಟೇಲ್ಸ್ ಅಂತ ಕೊಡ್ತಾ ಇದೆ, ವಾಟ್ ಹ್ಯಾಪನ್ಡ್ ಅಂತ ಕೊಡ್ತಾ ಇದೆ. ಚಾನಲ್ ಹೇಳ್ತಾ ಇದೆ ಯುವರ್ ಚಾನಲ್ ಇಸ್ಂಟ್ ಅಫೆಕ್ಟೆಡ್. ವಿಸಿಬಿಲಿಟಿ ಹೇಳ್ತಿದೆ ದೇರ್ ಆರ್ ನೋ ವಿಸಿಬಿಲಿಟಿ ರೆಸ್ಟ್ರಿಕ್ಷನ್ಸ್. ಮಾನಿಟೈಸೇಷನ್ ಹೇಳ್ತಾ ಇದೆ ದೇರ್ ಆರ್ ನೋ ಮಾನಿಟೈಸರ್ ರೆಸ್ಟ್ರಿಕ್ಷನ್ಸ್ ಅಂತ ಹೇಳ್ತಾ ಇದೆ. ಈಗ ನಾನು ವಿಚಾರವನ್ನ ನಿಮಗೆ ಪ್ರಸ್ತಾಪ ಮಾಡ್ತೀನಿ. ನಾನು ಲೈವ್ ಮಾಡುವಂತ ಸಂದರ್ಭದಲ್ಲಿ ಒಂದು ಟೆಂಪಲ್ ಬಗ್ಗೆ ಲೈವ್ ಮಾಡುವಂತ ಸಂದರ್ಭದಲ್ಲಿ ಟೆಂಪಲ್ ಅಲ್ಲಿ ಒಂದು ಹಾಡು ಗುರುಕ್ತಾ ಇತ್ತು. ಹಾಡು ಗುರುಕ್ತಾ ಇರುವಂತ ಸಂದರ್ಭದಲ್ಲೇ ನಾನು ವಿಡಿಯೋ ಮಾಡಿದೆ, ನಾನು ಲೈವ್ ಅಲ್ಲ ಮಾಡಿರೋದು ಅಂತ ಹೇಳಿ ಅದನ್ನ ನೇರವಾಗಿ ಅಪ್ಲೋಡ್ ಆಗ್ಲಿಕ್ಕೆ ಕೊಟ್ಟೆ. ವಿಡಿಯೋ ಅಪ್ಲೋಡ್ ಆದ ತಕ್ಷಣದಲ್ಲಿ ಈ ಕಂಟೆಂಟ್ ಅನ್ನ ನಾವು ಮಾನಿಟೈಸ್ ಮಾಡೋಕ್ ಆಗೋದಿಲ್ಲ, ಇದರಲ್ಲಿ ಕಾಪಿ ರೈಟ್ಸ್ ಡೀಟೇಲ್ಸ್ ಇದೆ, ಕಾಪಿ ರೈಟ್ ಸ್ಟ್ರೈಕ್ ಬರ್ಲಿಕ್ಕೂ ಸಾಧ್ಯ ಇದೆ ಅಂತಕ್ಕಂತ ಒಂದು ಮೆಸೇಜ್ ಬಂತು. ಜೊತೆಗೆ ಅವರು ಮೆಸೇಜ್ ಅಲ್ಲಿ ಹೇಳಿದ್ರು, ಈ ಕಂಟೆಂಟ್ ಅಲ್ಲಿ ಯಾರ್ದೋ ಒಂದು ಏಕಸ್ವಾಮ್ಯ ಇದೆ ಅಂತ ಹೇಳಿದ್ರೆ ಮಾನೋಪಲಿ ಇದೆ, ಅವರು
ಆ ಒಂದು ಕಂಟೆಂಟ್ ಬಗ್ಗೆ ರೈಟ್ಸ್ ಅನ್ನ ಹೊಂದಿದ್ದಾರೆ, ನೀವು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಕಂಟೆಂಟ್ ಯಾರ್ದು ಏನದು ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಬಿಟ್ರು. ಆ ನಂತರದಲ್ಲಿ ನೀವು ಏನ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಕೊಟ್ರು. ಒಂದೇದಾಗಿ ಅವ್ರು ಹೇಳಿದ್ರು, ನೀವು ಈ ಕಂಟೆಂಟ್ ಅನ್ನ ಎಡಿಟ್ ಮಾಡಬಹುದು. ಎಲ್ಲೆಲ್ಲಿ ಈ ಮಾನಿಟೈಸೇಷನ್ ಆಗ್ಲಿಕ್ಕೆ ಸಾಧ್ಯವಿಲ್ವೋ ಅಥವಾ ಸ್ಟ್ರೈಕ್ ಬರ್ಲಿಕ್ಕೆ ಸಾಧ್ಯ ಇದೆಯೋ, ಕಾಪಿರೈಟ್ ಸ್ಟ್ರೈಕ್ ಬರ್ಲಿಕ್ಕೆ ಸಾಧ್ಯವಿದೋ ಅಲ್ಲಿ ನೀವು ಮ್ಯೂಟ್ ಮಾಡಬಹುದು ಅಥವಾ ಆ ಒಂದು ಮ್ಯೂಸಿಕ್ ಅನ್ನ ತೆಗೆದು ಬೇರೆ ಹಾಕ್ಬೋದು, ಎಡಿಟ್ ಮಾಡ್ಕೊಳ್ಬಹುದು, ಇದಕ್ಕೆ ಅವಕಾಶ ಇದೆ ಎಂಬುದಾಗಿ ಹೇಳಿದ್ರು. ಜೊತೆಗೆ ಎರಡನೇದಾಗಿ ಹೇಳಿದ್ರು, ನೀವೇನಾದ್ರೂ ಈ ಕಂಟೆಂಟ್ ಗೆ ಹಕ್ಕುಸ್ವಾಮ್ಯ ಹೊಂದಿದ್ರೆ, ನಿಮ್ಗೆ ಇದರ ರೈಟ್ಸ್ ಇದ್ರೆ, ನೀವು ಯಾರು ಈ ಕಂಟೆಂಟ್ ಅನ್ನ ಹಕ್ಕುಸ್ವಾಮ್ಯ ಹೊಂದಿದ್ದಾರೆ ಅಂತಕ್ಕಂತ ಒಂದು ಸ್ಟ್ರೈಕ್ ಅನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದಾರೋ ಅವ್ರಿಗೆ ನೀವು ಒಂದು ಅರ್ಜಿಯನ್ನ ಹಾಕ್ಬೋದು. ಇನ್ನು ಮೂರನೇದು, ಈ ಒಂದು ಕಂಟೆಂಟ್ ಏನಿದೆ ಯಾವುದೆಲ್ಲ ಭಾಗ ಕಾಪಿರೈಟ್ಸ್ಗೆ ಸೀಮಿತ ಆಗಿದೆ ಆ ಭಾಗವನ್ನ ತೆಗೆದು ಹಾಕಿ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡಬಹುದು. ಜೊತೆಗೆ ಈ ವಿಡಿಯೋ ಏನಿದೆಯೋ, ಈ ಒಂದು ಯೂಟ್ಯೂಬ್ ಇಂದ ನಾವು ಕೊಡ್ತಕ್ಕಂತ ಮಾಹಿತಿ ಏನಿದೆಯೋ, ಈ ಎಲ್ಲದರ ಬಗ್ಗೆ ನಿಮ್ಗೆ ಏನೂ ತಕರಾರುಗಳಿಲ್ಲ, ಎಲ್ಲವೂ ಸರಿ ಇದೆ ಅಂತ ಅನ್ಸಿದ್ರೆ ನೀವು ಹಾಗೆ ಬಿಡಬಹುದು. ಹೀಗೆ ಯೂಟ್ಯೂಬ್ ಪ್ರತಿಯೊಂದು ಅವಕಾಶಗಳನ್ನು ಕೊಟ್ಟು ಆ ನಂತರದಲ್ಲಿ ಅದು ಕಾಪಿರೈಟ್ಸ್ ಇದ್ದೇ ಇದ್ರೆ ಸ್ಟ್ರೈಕ್ ಅನ್ನು ಕೊಡುತ್ತೆ, ಕಾಪಿರೈಟ್ಸ್ ಇಲ್ಲ ಅಂತ ಹೇಳಿದ್ರೆ ಹಾಗೆ ವಿಡಿಯೋನ ಮುಂದುವರೆಗೆ ಬಿಡುತ್ತೆ. ಆದ್ರೆ ಮಾನಿಟೈಸ್ ಮಾಡೋದಿಲ್ಲ ಅಂತ ಹೇಳುತ್ತೆ. ಅಂದ್ರೆ ಏನು ಈ ವಿಡಿಯೋದಿಂದ ಹಣವನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ನೀವು ಅದನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳುತ್ತೆ. ಈಗ ನೀವು ಕೇಳ್ಬೋದು, ನಿಮ್ಮ ಚಾನೆಲ್ ನಲ್ಲಿ ಎಲ್ಲವೂ ಕೂಡ ರೈಟ್ ಗ್ರೀನ್ ಬಂದಿದೆಯಲ್ಲ, ಹೇಗಾಯ್ತು ಅಂತ ಹೇಳಿ. ಯಾವಾಗ ಈ ಸ್ಟ್ರೈಕ್ ಬರುತ್ತೆ ಅಂತಕ್ಕಂಥದ್ದು ಗೊತ್ತಾಯ್ತೋ, ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು ಅಂತಕ್ಕಂಥದ್ದು ನನಗೆ ಗೊತ್ತಾಯ್ತೋ, ನಾನು ಮತ್ತೆ ಎಡಿಟ್ ಮಾಡಿದೆ. ಅಲ್ಲಿದ್ದಂತ ಮ್ಯೂಸಿಕ್ ನ ತೆಗೆದು ನಾನೇ ಒಂದು ಮ್ಯೂಸಿಕ್ ಅಂದ್ರೆ ಕಾಪಿರೈಟ್ಸ್ ಫ್ರೀ ಇರ್ತಕ್ಕಂಥ ಮ್ಯೂಸಿಕ್ ಅನ್ನ ಹಾಕಿ ಕಂಪ್ಲೀಟ್ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡಿದೆ. ಆ ಸಂದರ್ಭದಲ್ಲಿ ಈ ಎಲ್ಲಾ ಟಿಕ್ಗಳು ರೈಟ್ ಬಂದೋ, ತೊಂದರೆ ಇಲ್ಲ ಅಂತ. ವೀಕ್ಷಕರೇ, ಈ ರೀತಿಯಾಗಿ ಕಾಪಿರೈಟ್ಸ್ ಬರುತ್ತೆ ಅಂತಕ್ಕಂಥ ಮುನ್ಸೂಚನೆಯನ್ನ ಯೂಟ್ಯೂಬ್ ಮೊದಲು ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟು ಬಿಡುತ್ತೆ. ನೀವೇನಾದ್ರೂ ಲೈವ್ ಮಾಡುವಂತ ಸಂದರ್ಭದಲ್ಲಿ ಹೀಗೆ ಬಂದಿದ್ರೆ ಅದಕ್ಕೂ ಕೂಡ ಮಾಹಿತಿಯನ್ನ ನೀಡುತ್ತೆ. ನೀವು ಎಚ್ಚೆತ್ಕೊಂಡು ಆ ಭಾಗವನ್ನ ತೆರವುಗೊಳಿಸೋದೋ ಅಥವಾ ಆ ಭಾಗಕ್ಕೆ ಬೇರೆ ಮ್ಯೂಸಿಕ್ ಅನ್ನ ಬಳಸೋದೋ ಹೀಗೆ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಕಂಟೆಂಟ್ಗೆ ಅಥವಾ ಚಾನಲ್ಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಒಂದು ವೇಳೆ ನೀವು ಹಾಗೆ ಬಿಟ್ರೆ ಮುಂದೆ ಅದು ಕಾಪಿರೈಟ್ ಸ್ಟ್ರೈಕ್ ಬರ್ಲಿಕ್ಕೂ ಕೂಡ ಸಾಧ್ಯ ಇರ್ತದೆ. ಯಾರೆಲ್ಲ ಅದರ ಮೂಲ ಹಕ್ಕು ಸ್ವಾಮ್ಯವನ್ನು ಹೊಂದಿರ್ತಾರೋ ಅವರು ಕಾಪಿರೈಟ್ ಸ್ಟ್ರೈಕ್ ಅನ್ನ ಕೊಡುವಂಗೆ ಮಾಡಿ ಆ ನಂತರದಲ್ಲಿ ಬೇರೆ ಬೇರೆ ವಿವಾದಕ್ಕೂ ಕೂಡ ಎಡೆ ಮಾಡಿಕೊಡ್ಬೋದು. ಆ ದಿಸೆಯಿಂದಾಗಿ ಈ ತರದ ಕಂಟೆಂಟ್ ಗಳನ್ನ ಯಾವುದೇ ರೀತಿಯಾಗಿ ಅಪ್ಲೋಡ್ ಮಾಡಬೇಡಿ. ಓನ್ ಕ್ರಿಯೇಷನ್ಸ್ ಇದ್ರೆ ನೀವು ಧಾರಾಳವಾಗಿ ಅಪ್ಲೋಡ್ ಮಾಡಬಹುದು. ಮತ್ತು ಒಂದು ಗಮನಕ್ಕೆ ತಂದ್ಬಿಡ್ತೀನಿ, ಬಹುತೇಕವಾಗಿ ಶಾರ್ಟ್ಸ್ ಅಲ್ಲಿ ಈ ಕಾಪಿರೈಟ್ಸ್ ಅಂತಕ್ಕಂಥದ್ದು ಹೆಚ್ಚು ಅಪ್ಲೈ ಆಗೋದಿಲ್ಲ. ಲಾಂಗ್ ವಿಡಿಯೋ ಮಾಡಿದಾಗ ಇದು ಅಪ್ಲೈ ಆಗೇ ಆಗುತ್ತೆ. ಲಾಂಗ್ ವಿಡಿಯೋನಲ್ಲಿ ನೀವು ಆದಷ್ಟು ಕೇರ್ಫುಲ್ ಆಗಿ ಕೆಲಸವನ್ನ ಮಾಡಬೇಕಾಗುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ, ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂದು ಲೈಕ್ ಮಾಡಿ. ಎಷ್ಟೋ ಬಿಗಿನರ್ಸ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ದಯಮಾಡಿ ಶೇರ್ ಮಾಡಿ. ಇದೇ ರೀತಿಯಾದ ಕಂಟೆಂಟ್ ಅನ್ನ ಮಾಡ್ತಾನೆ ಇರ್ತೀನಿ. ಏನಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್, ಲವ್ ಯು ಆಲ್.